ಸುದ್ದಿ ಮಾತು ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ. ಸ್ವಾಭಿಮಾನಿ ಸಮತಾ ವೇದಿಕೆ ವತಿಯಿಂದ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎಸ್ ಮಂಜುಳಾ ಗೋಪಿರವರ ನೇತೃತ್ವದಲ್ಲಿ ಸಂವಿಧಾನ ಪಿತಾಮಹ ಭಾರತ ರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ 135ನೇ ಜಯಂತ್ಯೋತ್ಸವವನ್ನು ಬನ್ನೀರುಘಟ್ಟ ರಸ್ತೆಯ ವಿವರ್ಸ್ ಕಾಲೋನಿಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮೊದಲಿಗೆ ಸಂಘಟನೆಯ 100 ಕಾರ್ಯಕರ್ತರು ಕೋಲಿ ಫಾರಂ ಗೇಟ್ನಿಂದ ವಿವರ್ಸ್ ಕಾಲೋನಿ ಸರ್ಕಲ್ವರೆಗೂ ತಮಟೆ ವಾದ್ಯದೊಂದಿಗೆ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಮೆರವಣಿಗೆ ಮೂಲಕ ತರಲಾಯಿತು. ನಂತರ ವಿವರ್ಸ್ ಕಾಲೋನಿ ಸರ್ಕಲ್ನಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಲಾಯಿತು.
ತದನಂತರ ವೇದಿಕೆ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಯಿತು. ಈ ಅದ್ಭುತ ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷರಾದ ಕೋದಂಡ ರಾಮರವರು, ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಗೋಪಾಲ್ ರವರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪನವರು, ಕರ್ನಾಟಕ ಜನತಾ ವೇದಿಕೆಯ ಮಹಿಳಾ ರಾಜ್ಯಾಧ್ಯಕ್ಷರಾದ ಪವಿತ್ರರವರು, ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಮುನಿರಾಜುರವರು, ಸಂಪಂಗಿಯವರು, ಯಲ್ಲಪ್ಪನವರು, ಡಿಎಸ್ಎಸ್ ಮುಖಂಡರಾದ ರಾಜಶೇಖರ್ ರವರು, ವಕೀಲರಾದ ರಮೇಶ್ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ದೀಪ ಬೆಳಗಿಸಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆಗಮಿಸಿದ ಅತಿಥಿಗಳು ಅಂಬೇಡ್ಕರ್ ಅವರ ಆದರ್ಶ, ಅವರ ಕೊಡುಗೆ ಹಾಗೂ ಅವರ ಆಲೋಚನೆಗಳ ಬಗ್ಗೆ ತಿಳಿ ಹೇಳಿದರು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಮಾಡಿದ್ದಾರೆ. ಎಲ್ಲರಿಗೂ ಭೀಮವಂದನೆಗಳನ್ನ ತಿಳಿಸ್ತಾ ನಾನು ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಭೀಮ್. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಜೈ ಭೀಮ್ ಬಂಧುಗಳಿಗೆ ನಾನು ವಂದಿಸುತ್ತಾ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಸ್ವಾಭಿಮಾನಿ ಸಮತಾ ವೇದಿಕೆ ಅವರು ಅಧ್ಯಕ್ಷರಾದ ಮುನಿಯ ಗೋಪಿಯವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಒಂದು ನ್ಯೂಸ್ ಕಾಲೋನಿ ಎಂಬ ಗ್ರಾಮದಲ್ಲಿ ಮಾಡ್ತಿರುವುದು ಬಹಳ ಸಂತಸದ ಸುದ್ದಿ. ನಾವು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇವೆ ಹಾಗೂ ಅಂಬೇಡ್ಕರ್ ಜಯಂತಿಯನ್ನು ಕೂಡ ನಾವು ನೋಡಿದ್ದೇವೆ. ಆದರೆ ಇಂದಿನ ಒಂದು ವಿಶೇಷತೆ ಏನಂತಂದ್ರೆ, ಒಬ್ಬ ಏಕೈಕ ಮಹಿಳೆ ಅಂಬೇಡ್ಕರ್ ಸ್ವಾಭಿಮಾನಿ ಸಮತಾ ವೇದಿಕೆ ಅಂತ ಒಂದು ನಿರ್ಮಾಣವನ್ನು ಮಾಡಿಕೊಂಡು ಮಹಿಳೆಯರಿಗಾಗಿಯೇ ಅಂಬೇಡ್ಕರ್ ಅಂತ ವಿಚಾರವಾದಗಳನ್ನ, ಅಂಬೇಡ್ಕರ್ ಅವರ ವಿಚಾರಗಳನ್ನ ಮಹಿಳೆಯರಿಗೆ ಪ್ರಮುಖವಾಗಿ ತಿಳಿಸ್ಬೇಕಂತ ಹೇಳಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ. ಸಾಕಷ್ಟು ಸಮಾರಂಭಗಳಲ್ಲಿ ನಾವು ನೋಡ್ತಿರ್ತೀವಿ, ಮಹಿಳೆಯರು ಹೆಚ್ಚಿಗೆ ಭಾಗವಹಿಸಲ್ಲ, ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿರಲ್ಲ, ಅಂಬೇಡ್ಕರ್ ಯಾರು, ಅವರು ಏನಕ್ಕೆ ಈ ಭೂಮಿಯಲ್ಲಿ ಜನ್ಮವನ್ನು ತಾಳ್ತಾರೆ. ಇವತ್ತು ಸ್ವಾಭಿಮಾನಿ ಸಮತಾ ವೇದಿಕೆ SSP ಸಂಘ ಪರವಾಗಿ ಜಯಂತಿ ಆಚರಣೆ ಮಾಡಿದ್ದೀರಿ. ಎಲ್ಲರಿಗೂ ಸುಸ್ವಾಗತ. ವೇದಿಕೆ ಮೇಲೆ ಕೂತಿರುವ ಗಣ್ಯ ವ್ಯಕ್ತಿಗಳು, ಹೋರಾಟಗಾರರು, ಹಿರಿಯ ಬರಹಗಾರರು, ಚಿಂತಕರು, ಎಲ್ಲರಿಗೂ ಸ್ವಾಗತ. ಇವತ್ತು ಸಂಘಟನೆ ಪರವಾಗಿ ಮಹಿಳೆಯರು ಹೆಚ್ಚಿನ ಆಸಕ್ತಿಯಿಂದ ಬಂದು ಸೇರಿದಿರಿ. ಈ ಸಂಘಟನೆ ಮುಂದಿನ ಕ್ರಾಂತಿ ಹೋರಾಟವನ್ನು ಕೈಯಲ್ಲಿ ಜೋಡಿಸಿಕೊಂಡು ಹೋರಾಟವನ್ನು ಮುಂದುವರಿಸಬೇಕು. ಮಹಿಳೆಯರು ಹೆಚ್ಚಾಗಿ ಮನೆಯಲ್ಲಿ ಕೂತ್ಕೊಳ್ಳಲ್ಲ, ಹೋರಾಟದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ನಿಮ್ಮಿಂದ ಪ್ರಾರಂಭ ಆಗಬೇಕು. ತಥಾಗತ ಗೌತಮ ಬುದ್ಧರನ್ನ ನೆನೆಸಿ ನಮ್ಮೆಲ್ಲರಿಗೂ ಧ್ವನಿಯನ್ನು ಕೊಟ್ಟಂತ ಬಾಬಾ ಸಾಹೇಬರ ಆದರ್ಶ ನಮ್ಗೆಲ್ಲರಿಗೂ ಆಗಲಿ ಅನ್ನುವಂಥ ವಿಚಾರವನ್ನು ಮನದಲ್ಲಿ ನಾವು ಅಂದ್ಕೊಂಡು ಇವತ್ತೇನು ನಮ್ಮ ಸೋದರಿಯಂತ ಮಂಜುಳಾ ಮೇಡಮ್ ಅವರು ಸ್ವಾಭಿಮಾನಿ ಸಮತಾ ವೇದಿಕೆಯನ್ನ ಪ್ರಾರಂಭ ಮಾಡಿ ಹೋರಾಟದ ಹಾದಿಗೆ ಸಾವಿರಾರು ನದಿಗಳು ಸಾಗರಕ್ಕೆ ಬಂದು ಸೇರುವ ರೀತಿ ಈ ಸ್ವಾಭಿಮಾನಿ ಸಮತಾ ವೇದಿಕೆಯನ್ನ ಮುನ್ನಡೆಸಬೇಕು. ಹೋರಾಟದಲ್ಲಿ ಹೆಣ್ಣು ಮಕ್ಕಳ ಅವಿಭಾಜ್ಯ ಅಂಗವಾಗಿ ರೂಪುರೇಷೆ ಮಾಡಲಿಕ್ಕೋಸ್ಕರ ಈ ಸ್ವಾಭಿಮಾನಿ ಸಮತಾ ವೇದಿಕೆ ಒಂದು ಪ್ರೇರಣೆ ಆಗಬೇಕು. ಇಲ್ಲಿರುವಂತ ಹೆಣ್ಣು ಮಕ್ಕಳು ಅನ್ನುವಂತ ಮಾತನ್ನ ಮುಂದಡಿ ಇಟ್ಟು ವೇದಿಕೆ ಮೇಲಿರುವ ನನ್ನೆಲ್ಲ ಹಿರಿಯರು ಮತ್ತೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತೆ ನನ್ನೆಲ್ಲ ಸಹವರ್ತಿ ಹೋರಾಟಗಾರರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರಿಗೂ ಮತ್ತೆ ನಮ್ಮ ಪೌರ ಕಾರ್ಮಿಕರಿಗೂ, ನಮ್ಮ ಮುಂದೆ ಕೂತಿರುವಂತ ಮಕ್ಕಳು ಎಲ್ಲರಿಗೂ ಕೂಡ ಈ ದಿನದ ಬಾಬಾ ಸಾಹೇಬರ 135ನೇ ಜಯಂತ್ಯೋತ್ಸವದ ಶುಭಾಶಯನ ಹೇಳಿ ಎರಡೆರಡು ವಿಚಾರನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಯಾಕಂದ್ರೆ ಈಗಾಗಲೇ ಟೈಮ್ ಆಗಿದೆ ಮೇಡಮ್ ಅವರು ಅನ್ನೋರೆಲ್ಲ ನೋಡುವ ಕಾರಣದಿಂದ ನಮಗೆಲ್ಲರಿಗೂ ಕೂಡ ಬಾಬಾ ಸಾಹೇಬರು ಸ್ಫೂರ್ತಿ ಆಗ್ತಾರೆ ಹೋರಾಟಕ್ಕೆ, ಅಥವಾ ನಮ್ಮ ಬದುಕಿಗೆ, ಅಥವಾ ನಮ್ಮ ಜೀವನಕ್ಕೆ, ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬಾಬಾ ಸಾಹೇಬರು ಸ್ಫೂರ್ತಿ ಆಗ್ತಾರೆ.
ಬಾಬಾ ಸಾಹೇಬರಿಗೂ ಕೂಡ ಒಬ್ಬರು ಸ್ಫೂರ್ತಿ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಬ್ಬ ಬಲವಾಗಿ ನಿಂತುಕೊಳ್ತಾರೆ. ಆ ವ್ಯಕ್ತಿಯೇ ಇವತ್ತು ಬಾಬಾ ಸಾಹೇಬರ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿಕ್ಕೆ ಅವರೇ ಕಾರಣ ಆಗ್ತಾರೆ. ಅವರೇ, ಬೇರೆ ಯಾರೂ ಇಲ್ಲ. ಬಾಬಾ ಸಾಹೇಬರ ಪತ್ನಿಯಾದಂತ ತಾಯಿ ರಮಾಬಾಯಿ ಅವರು. ನೀವೆಲ್ಲರೂ ಕೂಡ ಹೆಣ್ಮಕ್ಳಿರೋ ವಿಚಾರಕ್ಕೋಸ್ಕರ ಆ ವಿಚಾರ ಮಾತಾಡ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಬ್ಬ ಪುರುಷನ ಹಿಂದೆ ಒಬ್ಬ ಹೆಣ್ಣು ಮಗಳು ಯಾವ ರೀತಿ ನಿಂತಿರ್ತದೋ ಅದು ಸಾಮಾನ್ಯವಾಗಿ ಮಾತು. ಆದ್ರೆ ನಾವು ನಿಜವಾಗ್ಲೂ ಕಂಡಂತೆ ಬಾಬಾ ಸಾಹೇಬರ ಹಿಂದೆ ಏನೆಲ್ಲ ಇರೋರು, ಆದ್ರೆ ಅವರು ನಿಜವಾಗ್ಲೂ ಕೂಡ ನಿಂತಂತವರು ರಮಾಬಾಯಿ ಅವರು, ಅವರ ಧರ್ಮಪತ್ನಿಯವರು. ಯಾಕೆ ಒಂದು 2 ಉದಾಹರಣೆಗಳು ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಬಾಬಾ ಸಾಹೇಬರ ವಿಚಾರ ಎಲ್ಲರಿಗೂ ಗೊತ್ತಿದೆ, ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಇವತ್ತು ಹೇಳ್ತೀನಿ, ಯಾಕೆಂದ್ರೆ ನಾವೆಲ್ಲರೂ ಕೂಡ ಹೆಣ್ಣುಮಕ್ಕಳು ತಿಳ್ಕೊಳ್ಬೇಕಾಗ್ತದೆ. ಬಾಬಾ ಸಾಹೇಬರು ಇಂಗ್ಲೆಂಡ್ಗೆ ಓದ್ಲಿಕ್ಕೆ ಹೋದಾಗ ಮಗ ಗಂಗಾಧರ್ ಸತ್ತೋಗ್ತಾನೆ. ಸತ್ತೋದಂತ ವಿಚಾರವನ್ನ ಇವರು ಪತ್ರದ ಮುಖಾಂತರ ತಿಳಿಸ್ಕೊಡ್ತಾರೆ ರಮಾಬಾಯಿ ಅವರು. ಏನು ಪತ್ರದಲ್ಲಿ ತೋರಿಸ್ತಾರೆ, ನಾನು ಈಗೇನು ಸ್ಟಡಿ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಅದನ್ನ ನಿಲ್ಲಿಸಿ ಬರೋದಕ್ಕೆ ಇಲ್ಲ, ನೀವು ಬರಕ್ ಹೋಗಬೇಡಿ. ಇವತ್ತು ನಮ್ಮ ಮಗನಿಗೋಸ್ಕರ ನೀವು ಭಾರತಕ್ಕೆ ಬರೋದಾದ್ರೆ ನಿಮ್ಮನ್ನು ನಂಬಿಕೊಂಡು ಈ ದೇಶದಲ್ಲಿ ಅಸಂಖ್ಯಾತ ಮಕ್ಕಳು ಅನಾಥರಾಗ್ಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಇಲ್ಲಿನ ಕೆಲಸವನ್ನ ನಾನು ಮುಂದುವರಿಸ್ತೇನೆ. ನೀವು ಆರಾಮಾಗಿ ನಿಮ್ಮ ಎಜುಕೇಶನ್ ಅಂದ್ರೆ ಹೈಯರ್ ಎಜುಕೇಶನ್ಗೆ ಹೋಗಿರ್ತಾರೆ, ಅದನ್ನ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ರೆ ಇಂಗ್ಲೆಂಡ್ ಅಲ್ಲಿ ಮಾಡ್ಕೊಂಡ್ ಬರ್ತಾರೆ. ಅಂದ್ರೆ ಅವರ ಎಜುಕೇಶನ್ ಮಾಡಿ ಆಫ್ಟರ್ ಮ್ಯಾರೇಜ್ ಎಜುಕೇಶನ್ ಮಾಡ್ಲಿಕ್ಕೆ ಸ್ಫೂರ್ತಿದಾಯಕವಾದಂತ ಬಾಬಾ ಸಾಹೇಬರಿಗೆ ಮಾತೆ ರಮಾಬಾಯಿ ಅವರು ನಿಂತ್ಕೊಂಡಿರ್ತಾರೆ. ಆ ರೀತಿಯಾದಂತ ಪ್ರತಿಯೊಬ್ಬರು ಕೂಡ ನೀವೆಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯವನ್ನ ಉಜ್ವಲ ಮಾಡ್ಲಿಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಒಂದು ದಾರಿದೀಪ ಆಗಬೇಕು. ಆ ರೀತಿಯಾದಂತ ಒಂದು ಬೆಳಕನ್ನ ಯಾಕೆ ಬಾಬಾ ಸಾಹೇಬರು ರಮಾಬಾಯಿಯಲ್ಲಿ ಕಂಡ್ರು, ಆ ರೀತಿಯಿಂದ ನಮ್ಮ ಮಕ್ಕಳಿಗೆ ನಾವು ದಾರಿದೀಪ ಆಗಬೇಕು. ಆ ಮುಖಾಂತರ ಬಾಬಾ ಸಾಹೇಬರ ಸಿದ್ಧಾಂತಗಳನ್ನ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ಕೇವಲ ಅಂಬೇಡ್ಕರ್ ಇಟ್ಟು ಪೂಜೆ ಮಾಡಿ ಹಾರ ಹಾಕಿ ಡ್ಯಾನ್ಸ್ ಮಾಡೋದ್ರಿಂದ ಬಾಬಾ ಸಾಹೇಬರನ್ನ ಉಳಿಸ್ಕೊಳಿಕ್ ಆಗಲ್ಲ. ಬಾಬಾ ಸಾಹೇಬರ ಸಿದ್ಧಾಂತಗಳು ತಿಳಿದ್ರೆ ನಾವು ಅವರನ್ನ ಅನುಕರಣೆ ಮಾಡ್ಕೊಳ್ಬೇಕಾಗ್ತದೆ. ಅವರ ಆದರ್ಶಗಳನ್ನ ನಾವು ತಗೊಳ್ಬೇಕಾಗ್ತದೆ. ಅವರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಡಿಬೇಕು. ಯಾವುದು ಮೊದಲು ಈಗಾಗಲೇ ಏನು ನಮ್ಮ ಮೇಡಮ್ ಅವರು ಮಕ್ಕಳಿಗೆ ಪುಸ್ತಕಗಳನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ, ಅಂದ್ರೆ ಎಜುಕೇಶನ್ಗೆ ಪ್ರಿಪೇರ್ ಮಾಡುವಂತ ಕೆಲಸವನ್ನ ಬಾಬಾ ಸಾಹೇಬರು ಮಾಡ್ತಾರೆ. ಜೈ ಭೀಮ್ ವಂದನೆಗಳು. ವೇದಿಕೆ ಮೇಲೆ ಇರುವಂತ ನನ್ನ ಅಣ್ಣ ತಮ್ಮಂದ್ರು ಎಲ್ಲರೂ ಯಾರ್ಯಾರು ವೇದಿಕೆ ಮೇಲೆ ಬಂದಿದ್ದಾರೆ, ರಮೇಶ್ ಸರ್ ಅವರಾಗಿರ್ಬೋದು, ಮಾರುತಿ ಸರ್ ಆಗಿರ್ಬೋದು, ಮಂಜು ಅವರಾಗಿರ್ಬೋದು, ನಮ್ಮ ಹಿರಿಯ ಅಣ್ಣ ಕೋದಂಡರಾಮಣ್ಣವರಾಗಿರ್ಬೋದು, ಚಳುವಳಿ ಅಯ್ಯಪ್ಪ ಅವರಾಗಿರ್ಬೋದು, ಹಾಗೂ ನನ್ನ ಒಡನಾಡಿಗಳು, ಹಾಗೂ ಪ್ರತಿಯೊಂದು ವಿಚಾರಕ್ಕೆ ಯಾವುದೇ ಕೆಲಸ ಮಾಡಬೇಕಾದ್ರೂ ನಿನ್ ಮಾಡಮ್ಮ ನಾವಿದೀವಿ ಅಂತ ಹೇಳುವಂತ ನನ್ನ ಹಿರಿಯಣ್ಣ ಮುನ್ರಾಜಣ್ಣವರು, ಹಾಗೂ ಸಂಪಂಗಣ್ಣವರು ಮತ್ತು ನಮ್ಮ ಸ್ಥಳೀಯ ಮುಖಂಡರಾದ ರಾಜಶೇಖರ್ ಅವರು, ಇದರ ಜೊತೆಗೆ ನಮ್ಮ ಡೈನಾಮಿಕ್ ಲೇಡಿ ಆದಂಥ ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಅವರೊಬ್ಬರಿಗೂ ಮಾತ್ರ ಈಗ ನಮ್ಮ ಸಂಘಟನೆಯಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನು ಕೊಟ್ಟಿದ್ದೀವಿ. ಚಂದ್ರಮ್ಮ ಅವರು ನಮ್ಮ ಜೊತೆ ಈ ಒಂದು ಕಾರ್ಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸಂಘಟನೆ ಸ್ಥಾಪನೆ ಮಾಡೋದಕ್ಕೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆಯಲ್ಲಿರುವಂಥ ಚಂದ್ರಮ್ಮ ಅವರು ವೇದಿಕೆ ಮೇಲಿದ್ದಾರೆ. ಸೊ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ನೀವೆಲ್ಲ ಇವತ್ತು ಈ ಕಾರ್ಯಕ್ರಮ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಮತ್ತು ಇದ್ರ ಜೊತೆಗೆ ನಾನು ಏನು ಹೇಳಬೇಕು ಅಂದರೆ, ನಾವು ಸ್ಥಳೀಯವಾಗಿ ಸಂಘಟನೆ ಕಟ್ಟಬೇಕು ಅನ್ನೋಕ್ಕೆ ಮೂಲ ಉದ್ದೇಶ ಏನು ಅಂತಂದರೆ, ನಮ್ಮ ಈ ಭಾಗದಲ್ಲಿ ಹೆಣ್ಣು ಮಕ್ಕಳು ಸಂಘಟನೆ ಅಂತಂದ್ರೇನು ಭಯ ಪಟ್ಕೊಂಡು ಒಳಗಡೆ ಇರ್ತಾರೆ. ಯಾವುದೋ ಒಂದು ಏನಾಗುತ್ತೋ ಏನು ತೊಂದರೆ ಇದೆಯೋ ಅನ್ನೋ ಒಂದು ಭಯ ಪಟ್ಕೊಂಡು ಇರ್ತಾರೆ. ನಮ್ಮ ಹೆಣ್ಮಕ್ಳನ್ನೆಲ್ಲ ಒಗ್ಗೂಡಿಸಿ ಅವ್ರನ್ನೊಂದು ಸ್ವಾಭಿಮಾನಿಗಳನ್ನಾಗಿ ಮಾಡಬೇಕು. ಮತ್ತು ನಾವು ನಮ್ಮ ಒಂದು ಸ್ಥಳೀಯವಾಗಿ ಹೆಣ್ಮಕ್ಳನ್ನ ಒಂದು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ನಾನು ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೀನಿ. ಸೊ ಈ ಸಂಘಟನೆಗೆ ತಾವು ಕೈ ಜೋಡಿಸಿರೋಂಥ ಮೊದಲನೇ ಹಂತದ ನಮ್ಮ ಪದಾಧಿಕಾರಿಗಳು 35 ಜನ ಯಾರು ಸೇರಿದ್ದೀರಾ ಎಲ್ಲರಿಗೂ ವಂದನೆಗಳು. ಕ್ಲಾಪ್ಸ್ ಮಾಡಿ ಜೋರಾಗಿ, ನಿಮಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸಂಘಟನೆಯನ್ನು ಒಂದು ಒಳ್ಳೆಯ ರೀತಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೋ ಒಂದು ಸಿದ್ಧಾಂತಗಳನ್ನ ಅವ್ರನ್ನ ನಮ್ಮ ಕೋದಂಡರಾಮ್ ಸರ್ ಅವ್ರಿಗೆ ಹೇಳಿದ್ರು, ಬರೀ ನಾವು ಅಲಂಕಾರ ಮಾಡೋದಾಗಲಿ ಅಥವಾ ಕ್ಯಾಂಡಲ್ ಹಚ್ಚೋದಾಗ್ಲಿ ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಅಂತಲ್ಲ, ನಮ್ಮ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಏನಿದೆ ಆ ಸಿದ್ಧಾಂತಗಳನ್ನ ನಮ್ಮ ಜನಕ್ಕೆ ತಲುಪಿಸ್ಬೇಕು. ಮತ್ತು ಅದರಲ್ಲಿ ಹೆಚ್ಚಾಗಿ ನಮ್ಮ ಹೆಣ್ಣು ಮಕ್ಕಳು ಅತಿ ಹೆಚ್ಚಿನ ರೀತಿಯಲ್ಲಿ ಹೋರಾಟಗಳಲ್ಲಿ ತೊಡಗಿಸ್ಕೋಬೇಕು, ತಮ್ಮ ಹಕ್ಕುಗಳನ್ನ ತಾವು ಪಡ್ಕೋಬೇಕು ಅನ್ನೋ ಮೂಲ ಉದ್ದೇಶದಿಂದನೇ
ಈ ಸಂಘಟನೆ ಏನಿದೆ ಸಂವಿಧಾನ ಅಡಿಯಲ್ಲಿಯೇ ಕಾನೂನು ಅಡಿಯಲ್ಲೇ ನಡೆಸ್ಕೊಂಡು ಹೋಗಬೇಕು ಅನ್ನೋವಂಥ ಮೂಲ ಉದ್ದೇಶ ಇಟ್ಕೊಂಡು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಸೊ ಮುಂದೆ ಒಳ್ಳೆ ರೀತಿಯಲ್ಲಿ ಇದನ್ನು ನಡೆಸ್ಕೊಂಡು ಹೋಗೋಣ. ಇದು ಮೊದಲನೇ ವರ್ಷದ ಒಂದು ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಇನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಅತಿ ಹೆಚ್ಚಿನ ಸಾರ್ವಜನಿಕ ಸೇವೆಗಳು ಅಂದರೆ ಸಾಮಾಜಿಕ ಸೇವೆಗಳನ್ನ ಉದ್ದೇಶ ಇಟ್ಕೊಂಡು ನಡೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಮೂಲಕ ಎಲ್ಲರಿಗೂ ವಂದನೆಗಳನ್ನ ಕೊಡಿಸ್ತಾನೆ. ವಿತರಣೆ, ಮಹಿಳೆಯರಿಗೆ ಸೀರೆಯನ್ನು ವಿತರಣೆ ಮಾಡ್ತಾ, ಹಾಗೆ ಕೂಲಿ ಕಾರ್ಮಿಕರು ಅವ್ರಿಗೂ ಕೂಡ ಸೀರೆ ವಿತರಣೆ ಮಾಡ್ತಾ, ಹಾಗೆ ಅನ್ನದಾನವನ್ನು ಮಾಡುತ್ತಾ ಇವತ್ತು ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಅವ್ರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸಿ, ಇದೇ ಸಂದರ್ಭದಲ್ಲಿ 300ಕ್ಕೂ ಹೆಚ್ಚು ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು. ಅಲ್ಲದೆ 500ಕ್ಕೂ ಹೆಚ್ಚು ಮಹಿಳೆಯರಿಗೆ ಸೀರೆ ವಿತರಣೆ ಮಾಡಲಾಯಿತು.
ಆಗಮಿಸಿದ್ದ ಅತಿಥಿಗಳಿಗೆ ಸನ್ಮಾನ ಮಾಡಲಾಯಿತು. ಜೈ ಭೀಮ್. ನನ್ನ ಹೆಸರು ಮಂಜುಳಾ ಅಂತ. ಎಲ್ಲರಿಗೂ ಜೈ ಭೀಮ್. ಸರ್, ನಾವು ಇವತ್ತು ಏನು ಮೇ 10ನೇ ತಾರೀಕು ಇವತ್ತು ವಿವರ್ಸ್ ಕಾಲೋನಿಯಲ್ಲಿ ನಾವು ಇವತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅಂಬೇಡ್ಕರ್ ಜಯಂತಿನ ಪ್ರತಿ ವರ್ಷ ಕಳೆದ 5 ವರ್ಷಗಳಿಂದ ಪ್ರತಿ ವರ್ಷ ಮಾಡ್ಕೊಂಬರ್ತಾ ಇದ್ದೀನಿ. ಒಂದೊಂದು ವರ್ಷ ಒಂದೊಂದು ವಿಭಿನ್ನವಾಗಿ ಮಾಡ್ತಾಯಿದ್ದೀನಿ. ಕಳೆದ ವರ್ಷ ನಾವು ಒಂದು ಬೆಳ್ಳಿ ರಥವನ್ನು ಮಾಡಿಸಿ ಇಲ್ಲಿಂದ ವಿಧಾನಸೌಧವರೆಗೂ ಮೆರವಣಿಗೆ ಹೊರಡಿಸಿದ್ವಿ. ಸೊ ಈ ವರ್ಷ ಇಲ್ಲಿ ಹೆಣ್ಣುಮಕ್ಕಳಿಗೆ, ಬಡ ಹೆಣ್ಣುಮಕ್ಕಳಿಗೆ ಮತ್ತು ಇಲ್ಲಿ EVO ಭಾಗದಲ್ಲಿ ಒಂದು ಒಳ್ಳೆ ರೀತಿ ಅವ್ರಿಗೆ ಒಂದು ಅಂಬೇಡ್ಕರ್ ಅವ್ರ ಬಗ್ಗೆ ಮತ್ತು ಅವರ ಸಿದ್ಧಾಂತಗಳ ಬಗ್ಗೆ ಒಂದು ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಸುದ್ದಿ ಮಾತು, ಸಮಾಜದಲ್ಲಿನ ಕಟು ಸತ್ಯಗಳ ಅನಾವರಣ.